ನೇತ್ರಾವತಿ ನದಿಯಿಂದ ಅವಳ ಮನೆಗೆ ಹೋಗುವಾಗ ಅವಳನ್ನು ಯಾರೋ ಅಪಹರಿಸಿ ಅವಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಎಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ದುರ್ಮರಣ ಆಗಿರುತ್ತದೆ. ಆ ದುರ್ಮರಣಕ್ಕೂ ನಮ್ಮ ಮೂವರಿಗೂ ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಸರ್. ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದ್ದೆ. ನನ್ನ ಅಕ್ಕನ ನಾನು ಆ ಫೋಟೋದನ್ನ ನೋಡಿದ್ದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಡದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಏನ್ ಮಾತಾಡಿದ ಸಮೀರ್? ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರ್ಬೇಕು ಅಂತ ಹೇಳಿದ ಅವನು. ಯಾವುದೇ ರೀತಿ ಪ್ರತಿಭಟನೆಗಾಗಿ ಇನ್ನೊಂದಕ್ಕಾಗಿ ಎಲ್ರಿಗೂ ಕಬ್ಜನ್ಗೆ IPL ಮುಖದಲ್ಲಿ ಕಣ್ಣೀರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಸೌಜನ್ಯ ಸಾಕ್ ನಿಲ್ಸಿ. ಇದಕ್ಕೆಲ್ಲ ಕಾರಣನೇ ನೀವುಗಳು. ಈಗ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಕೂಗಾಡ್ತೀರಿ. ಒಂದು ಹೆಣ್ಣಿಗೆ 12 ವರ್ಷ ಆದ್ರೂ ನ್ಯಾಯ ಸಿಗ್ತಿಲ್ಲ ಅಂದರೆ ಅದಕ್ಕೆ ಕಾರಣನೇ ನೀವುಗಳು. ಹೌದು, ಇದಕ್ಕೆಲ್ಲ ಕಾರಣನೇ ನೀವುಗಳು. ಎಲ್ಲ ಊರಲ್ಲೂ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಎಲ್ಲ ಊರಲ್ಲೂ 3 ಜನ ನಿಂತಿರ್ತಾರೆ ಎಲೆಕ್ಷನ್ನಿಗೆ. ಒಬ್ಬ ದುಡ್ಡಿರೋನು, ಒಬ್ಬ ನಿಷ್ಠಾವಂತ, ಒಬ್ಬ ಜಾತಿವಾದಿ. ಆದರೆ ಆ ನಿಷ್ಠಾವಂತ ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. 500 ರೂಪಾಯಿ ಆಸೆಗೋಸ್ಕರ ಆ ದುಡ್ಡಿರೋನ್ನ ಗೆಲ್ಲಿಸ್ಬಿಡ್ತೀರಿ. 500 ರೂಪಾಯಿಗೆ ನ್ಯಾಯ ನೀತಿನ ಮಾರಿಬಿಟ್ಟು ಈಗ ನ್ಯಾಯ ಬೇಕು ಅಂತೀರಿ. ನಿಮ್ಮೂರಲ್ಲೂ ಅಂತ ನಿಷ್ಠಾವಂತ ನಿಂತಿರ್ತಾನೆ, ಅವನ್ನ ಗೆಲ್ಲಿಸಿ ನಮ್ಮಂಥವ್ರಿಗೆ ನ್ಯಾಯ ಕೊಡಿಸಿ. ನಿಷ್ಠೆಯಿಂದ ನನ್ನ ನ್ಯಾಯಕ್ಕಾಗಿ ಹೋರಾಡಿದ ನನ್ನ ಅಣ್ಣಂದಿರಿಗೆ ನಮಸ್ಕಾರಗಳು. ಪ್ಲೀಸ್ ಬದಲಾಗಿ. ನಾವು ಬದುಕಬೇಕಂದರೆ ನೀವು ಬದಲಾಗಬೇಕು. ಪ್ಲೀಸ್ ಬದಲಾಗಿ. ಒಬ್ರಿಗೆ 500 ಅಲ್ಲಪ್ಪ. 500 ಇಲ್ಲ, ಯಜಮಾನ್ ಹೇಳಿರೋದೆ 400. ಒಂದು ಓಟಿಗೆ 400. ತಗೋ ಹಾಕ್ಬೇಕ. ಯಾರಕ್ಕ ದುಡ್ಗಿ?